ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಸ್ನೇಹ. ಸೊ ಇದು ಕರ್ಣಂದು ಬರ್ಡೇ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಕರ್ಣನ್ ಬರ್ಡೇಗೆ ಆಲ್ಮೋಸ್ಟ್ 2 ಮಂತ್ ಆದಮೇಲೆ ನಾನು ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಸಾರಿ ಎಲ್ರಿಗೂ. ಬಟ್ ನಂದು ಇವಾಗ ತುಂಬ ಬ್ಯುಸಿ ಆಗ್ತಾಯಿದೆ ಲೈಫು. ಬಿಕಾಸ್ ನಿಮಗೆ ಗೊತ್ತಿರ್ಬೋದು, ಟಾಡ್ಲರ್ ಫೇಸಲ್ಲಿ ಇದ್ದೀನಿ ನಾನು. ಅವನು ಇವಾಗ ತುಂಬ ಆ ಕಡೆ ಈ ಕಡೆ ಹೋಗೋದು, ನನಗೆ ಒಂದು ನಿಮಿಷ ಕೂಡ ಫ್ರೀ ಕೊಡೋಲ್ಲ. ಅಂದರೆ ಮನೆ ಕೆಲಸ, ಅವನು ಅದು ಇದು ಅಂತಲೇ ಆಗ್ತಾಯಿದೆ. ಮನೇಲಿ ಅಮ್ಮ ಇದ್ದಾರೆ ಹೆಲ್ಪಿಗೆ, ಬಟ್ ಆದರೂ ಕೂಡ ಫುಲ್ ಡೇ ಅವನ ಜೊತೆನೇ ನಾನು ಸ್ಪೆಂಡ್ ಆಗ್ತಾಯಿದೆ. ಯಾಕಂದರೆ ತಂಗಿ ಕಾಲೇಜಿಗೆ ಹೋಗ್ತಾಳೆ, ನಾನು ಅವನ ಜೊತೆನೇ ಆಗ್ತಾಯಿದೆ. ಮತ್ತು ಮಿಡ್ಲಲ್ಲಿ ತುಂಬ ನಮ್ಮದು ಬೇರೆ ಬೇರೆ ಕೆಲಸ ಇತ್ತು. ನಾವು ಸಿರ್ಸಿಗೆ ಹೋದ್ವಿ, ಅದು ಇದು ಆದರೆ ಎಲ್ಲ ವ್ಲಾಗ್ ಶೂಟ್ ಮಾಡಿದ್ದೀನಿ. ಅದನ್ನೆಲ್ಲ ಈಗ ಕಮ್ಮಿಂಗ್ ಡೇಸಲ್ಲೆಲ್ಲ ಒಂದೊಂದಾಗಿ ಅಪ್ಲೋಡ್ ಮಾಡ್ತೀನಿ. ಸಿರ್ಸಿಗೆ ಹೋದ್ವಿ, ಅಲ್ಲಿಂದ ಬಂದಮೇಲೆ ನಾನು ಇವಾಗ ಡ್ಯೂಟಿ ಜಾಯ್ನ್ ಆಗೋಣ ಅಂತ ಅಂದ್ಕೊತಾ ಇದ್ದೀನಿ. ಆ ಪ್ರೊಸೆಸಿಂಗಲ್ಲಿದ್ದೀನಿ. ಸೊ ಅದು ಇದು ಅಂತ ನನ್ನ ಲೈಫ್ ಬ್ಯುಸಿಯಾಗಿತ್ತು. ಬಟ್ ಆದರೂ ಕೂಡ ಎಷ್ಟೇ ಲೇಟ್ ಆದರೂ ನಾನು ಏನೆಲ್ಲ ವ್ಲಾಗ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೇ ಮಾಡ್ತೀನಿ. ಸೊ ಇದು ಬರ್ಡೇ ಒಂದು ದಿನನೂ 2 ಡೇಸ್ ಬಿಫೋರ್ ಮಾಡ್ಕೊಂಡಿರೋ ವ್ಲಾಗು. ಅವ್ನ ಬರ್ಡೇದು ಪ್ರಿಪ್ರೇಷನ್ ಆಗಿರುತ್ತೆ. ಇದರಲ್ಲಿ ಮುಂದ್ಗಡೆ ಎಲ್ಲ ರಾ ಕ್ಲಿಪ್ಪಿಂಗ್ ಆದಷ್ಟು ಅಪ್ಲೋಡ್ ಮಾಡ್ತೀನಿ. ನೋಡಿ ಎಂಜಾಯ್ ಮಾಡಿ. ವೀಡಿಯೋನ ಕೊನೆ ತನಕ ನೋಡಿ. ಖಂಡಿತ ನಿಮ್ಗೆ ವೀಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆ ತನಕ ನೋಡಿ. ಸೊ ಇದು ಅದೇ ದಿನ ಮಾರ್ನಿಂಗ್ ನಾನು ಬರ್ಡೇಗೆ ಅವನಿಗೆ ಸ್ವಲ್ಪ ಗಿಫ್ಟ್ ಪ್ಯಾಕಿಂಗ್ ಮಾಡ್ತಾಯಿದ್ದೆ. ಅಂದರೆ ಬಂದವರಿಗೆ, ಗೆಸ್ಟಿಗೆಲ್ಲ. ಅಂದರೆ ರಿಟರ್ನ್ ಗಿಫ್ಟ್ ಅಲ್ಲ, ಇದು ಗೇಮ್ಸ್ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೋಸ್ಕರ ಆ ಗಿಫ್ಟೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ವಿ. ಸೊ ಅದ್ರದ್ದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ಓಕೆ ಗೈಸ್, ಈಗ ನಮ್ಮ ಅಚ್ಚು ಪೂಜಾರಿ ಬರಿತಾಳೆ. ಬರೀಲಿಕ್ಕೆ ಕೂತಿದ್ದೀವಿ. ಸೊ ನಮ್ಮದು ಎಂತ ಇದು ಯಾವ ಸೇವಿಯರ್ ಇದೆ, ಲೈಫ್ ಸೇವಿಯರ್ ಚಾಟ್ GPT ಹತ್ರ ಸ್ವಲ್ಪ ಏನು ಬರೆಯೋದು ಅಂತ ಒಂಥರ ಕ್ಯಾಪ್ಷನ್ಸ್ ಎಲ್ಲ ಹುಡುಕಿದ್ದೀವಿ. ಇಲ್ಲಿ ಕೊಡು ಕಲರ್ಸ್, ನಾನು ಚೂಸ್ ಮಾಡ್ತೆ ಕಲರ್ಸ್. ನನಗೆ ಅಂತ ಕೆಲಸ ಇಲ್ಲಲ್ಲ, ಅಟ್ಲೀಸ್ಟ್ ಕಲರ್ಸ್ ಅವರು ಚೂಸ್ ಮಾಡ್ತೆ. ಓಕೆ ಬರೀ ಡಾರ್ಕ್ ಕಲರ್ಸರೇ ಬರೀ ಚಂದ. ಇಲ್ಲಿಂದ ಸ್ಟಾರ್ಟ್ ಮಾಡಿ, ಮಿಡ್ಲಿಂದ. ಅಂತ ಎಂತರು ಹಾಯ್ ಹೇ ಎಂತರು ಕಾನ್ಫಿಡೆನ್ಸ್ ಚೈಲ್ಡ್ ಇಟ್ಸ್ ಏಯ್ ಒಳ್ಳೆ ಬರೀತಾಳೆ ಅವಳು ನಾಟಕ. ಓವರ್ ಡೌರಾಣಿ, ಹಾವ್ರಾಣಿ, ಡೌರಾಣಿ. ಸೊ ಚೆನ್ನಾಗಿ ಬರೀತಾಳೆ. ಸ್ಟ್ರೈಟ್ ಬರ್ತಿಲ್ಲ, ಒಂದು ಪೆನ್ಸಿಲ್ ಕೊಡಿ. ಇರ್ಲಿ ಇಟ್ಸ್ ಓಕೆ, ಬರೀ ಅಷ್ಟೊಂದು ಮ್ಯಾಟ್ರ್. ಪೆನ್ಸಿಲ್ ಇತ್ತು, ಒಂದು ಹಿಂಗೆ ಒಂದು ಲೈನ್ ಹಾಕೊಡ್ತೀನಿ. ಮತ್ತೆ ಇರೇಸ್ ಮಾಡ್ಕ ಎಂತ ಖರ್ಚು, ಬರೀ ಎಂತ ಸ್ಟ್ರೈಟ್ ಬರ್ತಲ್ಲ. ನೀನು ಚಿಕ್ಕ ಪಾಪುನ ಟೈಮ್ ವೇಸ್ಟ್ ಮಾಡಬೇಡ. ನಮ್ಗೆ ಬೇಜಾನ್ ಕೆಲಸ ಇತ್ತು ಗೈಸ್. ಇವತ್ತು ಇದು ಬರಿಬೇಕು. ಇದು ಬರ್ದಾದ್ಮೇಲೆ ಈಗ ಅವಳಿ ಬಟ್ಟೆ ವಾಶ್ ಮಾಡಿ ಸ್ನಾನಕ್ಕೆ ಹೋಗ್ತಾ ಇದ್ದಾಳೆ. ನನಗೆ ಇಲ್ಲಿ ಬಾಲ್ಕನಿ ವಾಷಿಂಗ್ ಇದೆ. ಆಮೇಲೆ ಸುಮಾರು ಕೆಲಸ ಇದೆ. ಆ್ಯಕ್ಚುಲಿ ಕೆಲಸ ಇದೆ. ಅವ್ರ ಕೆಲಸಕ್ಕೆ ಒಬ್ರು ಕರ್ಕೊಂಡು ಹೋಗ್ಲಿಕ್ಕೆ ಜನ ಇಲ್ಲ. ಬಸ್ ಹೊರಗಡೆ ಕೆಲಸ ಇದೆ. ಅಂದರೆ ಬಟ್ಟೆ ಸ್ಟಿಚಿಂಗಿಗೆ ಕೊಟ್ಟಿರೋ ತರಬೇಕು. ನಮ್ಮದು ಒಬ್ರನ್ನ ತೋರಿಸ್ತೀನಿ ಇಲ್ಲಿ. Why are you so serious? ಅವಳಿಗೆ ಏನು ಗೊತ್ತಾ ಗೈಸ್, ಪಾಪ ಇಲ್ಲಿ ಪಾರಿವಾಳ ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಸೊ ಇಲ್ಲಿ ಈ ಕೆಳಗಡೆ ಬಾಲ್ಕನಿ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ಪಾರಿವಾಳ ಇದೆ ಪಾಪ. ಅದು ಮರಿ ಎಲ್ಲ ಹಾಕ್ಕೊಂಡಿದೆ. ಇವಳಿಗೆ ಅದನ್ನು ಹಿಡಿಬೇಕನ್ನೋ ಆಸೆ ಅಷ್ಟೇ. ಅದಕ್ಕೋಸ್ಕರ ಆ ಥರ ಕ್ಯೂರಿಯಸ್ ಆಗಿ ನೋಡೋದು ಇವಳು. ಇವಳಿಗೆ ಪಾರಿವಾಳ ಬೇಕನ್ನೋ ಒಂಥರ ಹಠ ಆಸೆ ಚಟ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಓಕೆ, ಕರ್ಣನ್ ಸೈಕಲ್. ಈ ಸೈಕಲು ಕರ್ಣನ್ಗೆ ಅಜ್ಜಿ ಕಡೆಯಿಂದ ಗಿಫ್ಟು. ನನ್ನಮ್ಮನ ಕಡೆಯಿಂದ ಗಿಫ್ಟು ಫಾರ್ ಹಿಸ್ ಫಸ್ಟ್ ಬರ್ಡೇ. ಅವ್ನ ಫಸ್ಟ್ ಬರ್ಡೇ ಗಿಫ್ಟು. ಸೊ ನಾವು ಲೈಟೇ ಹಾಕ್ಕೊಂಡಿಲ್ಲ, ಚಾವಾಗಿಂದ ಹುಚ್ಚಿರ್ತಾರ. ಎನಿ ಕಲರ್, ಡಾರ್ಕ್ ಕಲರ್ ಚೂಸ್ ಮಾಡಿ. ಪಿಂಕ್ ಇದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಈ ಪಿಂಕ್, ಈ ರೆಡ್, ಸ್ವಲ್ಪ ಗ್ರೀನ್, ಬ್ಲ್ಯಾಕು ಓಕೆ. ಅಂತ ಫ್ಲವರ್ ಗಿವರ್ ಅಂತ ಮಾಡೋಕೆ ಇಲ್ಲ ನಿಂಗೆ ಸ್ವಲ್ಪ ನಾವು ಮಾಡ್ರಿ ಜಾತ್ರೆ. ಚಪಾತಿ ಬೇಡ, ಎಂತ ಬೇಡ, ಎರಡು ಬೇಡ, ಬೇಡ ನಾವು ಊಟನೇ ಮಾಡ್ತೇವೆ ಡೈರೆಕ್ಟ್, ನೋ ಪ್ರಾಬ್ಲಮ್. ಚಪಾತಿ ಸ್ವಲ್ಪ ಹೀಟು ಅತ್ತ, ಸೊ ಬೇಡ. ಸೊ ಓಕೆ ಗೈಸ್, ಇದು ನಂಗೆ ಅನ್ಸುತ್ತೆ ಇವಳು ಬೇಕಂತಾನೆ ಅಷ್ಟು ಚಂದ ಬರೀಲಿಲ್ಲ ಅಂತ. ಇದಕ್ಕಿಂತ ಚಂದ ಇವಳ್ದು ಬೇಕಾದ್ರೆ ನಾನು ಹಿಂಗೆ ನೋಡ್ಸಿದ್ನ ಸ್ಟುಪಿಡ್. ಓಕೆ, ಈಗ ನಾ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆ ಗೈಸ್, ಗಿಫ್ಟ್ ಪ್ಯಾಕಿಂಗ್ ಆಲ್ಮೋಸ್ಟ್ ನೋಡ್ಬೋದು, ಇಷ್ಟು ಮುಗೀತಾ ಇದೆ. ಒಂದು ನಿಮಿಷ ಫ್ಲ್ಯಾಶ್ ಆನ್ ಮಾಡ್ತೀನಿ. ವಾ,
ನೋಡ್ಬೋದು ಈ ಥರ ಮಾಡಿದ್ದೀನಿ ಐಡಿಯಾ. ಸೊ ಇದರಲ್ಲೇ ಸ್ಮೈಲಿ ಏನಾದರೂ ಬಿಡಿಸೋಣ ಅಂತ ಥಿಂಕ್ ಮಾಡಿದೆ, ಬಟ್ ಇವರೇ ಸ್ಮೈಲಿ ಮಾಡಿದಾರಲ್ಲ, ಮತ್ತು ನಂಗೆ ಮಾಡಂತಿದ್ದೆ ಇಲ್ಲಿ ಬೇಡ. ಸೊ ಬೇಡ ಅಂತ, ಯಾಕಂದ್ರೆ ಸ್ಮೈಲಿ ಮಾಡ್ಲಿಕ್ಕೆ ಹೋಗಿ ಮತ್ತೊಂದೇನೋ ಆಗಿ ಸುಮ್ಮನೆ ಇದ್ದದ್ದು ಹಾಳಾಗೋದು ಬೇಡ ಅಂತ ಇದು ಮಾಡಿದ್ದೆ. ಇರಲಿ ಬಿಡು, ಬೇಡ ನಾ ಹುಡುಕ್ತೆ. ಸೊ ಇದಿಷ್ಟಾಗಿದೆ ಇವಾಗ. ಮತ್ತೆ ಸ್ವಲ್ಪ ಗಿಫ್ಟ್, ಸೊ ಅದಿಷ್ಟಾಗಿದೆ. ಮತ್ತು ಸ್ವಲ್ಪ ಗಿಫ್ಟ್, ಒಂದೆರಡು ಗಿಫ್ಟ್ ಶಾರ್ಟೇಜ್ ಆಯ್ತು, ಅದಕ್ಕೆ ಇದನ್ನು ಫಸ್ಟೇ ತಂದಿಟ್ಟಿದ್ದೀನಿ. ಸೊ ಅದನ್ನು ಮತ್ತೆ ಇದೊಂದು ಐಸ್ ಕ್ರೀಮ್ ಕಪ್ಸ್ ಥರ ಇದ್ದೀರ, ಐಸ್ ಕ್ರೀಮ್ ಕಪ್ಸ್, ಇದನ್ನು ಮಿಕ್ಸ್ ಮಾಡಿ ಕೊಡೋಣ ಅಂತ. ಇದೇನು ಯೂಸ್ ಮಾಡಲಿಲ್ಲ ನಾನು, ಫಸ್ಟೇ ನನ್ನ ಹತ್ರ ಎಕ್ಸ್ಟ್ರಾ ಸೆಟ್ಸ್ ಇರೋದಿದು. ಸೊ ಇದರಲ್ಲಿ ಒಂದೊಂದು ಕೊಡೋಣ ಅಂತ ಈಗ ಡಿಸೈಡ್ ಮಾಡಿದ್ದೀನಿ. ಇದೆಲ್ಲ ಪ್ಯಾಕ್ ಮಾಡಲಿಕ್ಕೆ ಇವಾಗ ಆರ್ಡ್ರ್ ಮಾಡಿದ್ದೀನಿ ಝೆಪ್ಟೋಯಿಂದ. ಏನೋ ಗಿಫ್ಟ್ ರಾಪರ್ ಕವರ್ ಆರ್ಡ್ರ್ ಮಾಡಿದ್ದೀನಿ. ಅದು ಬಂದಮೇಲೆ ಇದನ್ನು ಪ್ಯಾಕ್ ಮಾಡಬೇಕು, ಇದೆಲ್ಲ ನೋಡ್ಬೇಕು ಇವಾಗ. ಗೋಯಿಂಗ್ ಆನ್, ಇವಾಗ ನಾ ಮಾಡ್ತಾಯಿದ್ದೀನಿ. ಇವಾಗ ಇದೆಲ್ಲ ಬ್ಯಾಲೆನ್ಸ್ ಇದೆ, ಸೊ ಮಾಡಿ ಸಿಗ್ತೀನಿ ರೀ. ಸಾರಿ ಗೈಸ್, ಆವಾಗ ಝೆಪ್ಟೋ ಅಂದೆ, ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ಆರ್ಡ್ರ್ ಮಾಡಿದ್ದೆ, ಬಂತು. ನೋಡೋಣ ಹೆಂಗಿದೆ ಅಂತ. ಓ ಇಷ್ಟೇ, ಇದರಲ್ಲೇ ಡೈರೆಕ್ಟ್ ಇದೆ. ಇದಂತ ಫೋಲ್ಡ್ ಎಲ್ಲ ಆಗಬಾರ್ದು ಅಂತ ಈ ಥರ ಹಾಕಿದ್ರು ಅನ್ಸುತ್ತೆ ಮೋಸ್ಟ್ಲಿ, ಅಷ್ಟೇ. ಹಿಂಗೆ ಎಳ್ದೇ ಬರುತ್ತೆ. ಪ್ಯಾಕಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ, ಖುಷಿ. ಈ ಥರ ರ್ಯಾಪರ್ ತರಿಸಿದ್ದೀನಿ, ಪೇಪರ್ದು, ಶೈನಿಂಗ್ ಕವರ್ ತರಿಸಲಿಲ್ಲ. ಸೊ ಇವಾಗ ಕುತ್ಕೊಂಡು ಪ್ಯಾಕ್ ಮಾಡ್ತೀನಿ ನಾನೇ. ಮನೆ ಸ್ವಲ್ಪ ಮೆಸ್ ಇದೆ, ಕ್ಲೀನಿಂಗ್, ಬಾಲ್ಕನಿ ಕ್ಲೀನಿಂಗ್ ಆಗ್ತಾಯಿದೆ. ಓಕೆ, ಅಮ್ಮಂದೇನೋ ಅಡುಗೆ ಆಗ್ತಾಯಿದೆ ನೋಡ್ಬೋದು. ಇದಿಷ್ಟು ಪ್ಯಾಕ್ ಮಾಡಿ ಇಲ್ಲಿಟ್ಟಿದ್ದೀನಿ, ಪ್ಯಾಕಿಂಗ್ ಆಗಿ ಇಲ್ಲಿದೆ. ಇದೆಲ್ಲ ದೊಡ್ಡವರಿಗೆ, ಚಿಕ್ಕ ಮಕ್ಕಳಿಗೆ ಅಲ್ಲಿ ಇಲ್ಲಿ ಮಾಡಬೇಕು. ಸೊ ಇವಾಗ ಉಳ್ದಿದ್ದು ಪ್ಯಾಕ್ ಮಾಡಿ ಆಮೇಲೆ ಸಿಗ್ತೀನಿ, ಓಕೆನಾ? ನಮ್ಮ ಡೋರ ಎದ್ದಿದ್ದಾನೆ ನೋಡಿ. ಮಗನೇ ಹಾಯ್ ಮಾಡು, ಬಾಯ್, ಟಾಟಾ. ಡೋರ ಟಾಟಾ. ಗೈಸ್ ಒಂದು ಸೆಕೆಂಡ್ ಲೈಟ್ ಆನ್ ಮಾಡ್ತೀನಿ. ಸೊ ನೋಡಿ ಆಯಿತು, ಕೂತ್ಕೊಂಡೆಲ್ಲ ಮಾಡಿದ್ದೀನಿ. ಗಿಫ್ಟ್ ರ್ಯಾಪಿಂಗ್ ನೋಡ್ಬೋದು, ಇದರ ಬಾಟಲ್ಸ್ ಈ ಥರ ಮಾಡಿದ್ದೀನಿ. ಇದು ಪೇಪರ್ ಆಗಿರೋದ್ರಿಂದ ತುಂಬ ಕಟ್ಟಾಗ್ತಾಯಿದೆ ಆವಾಗ. ಸೊ ಅದನ್ನು ಹಂಗೆಲ್ಲ ಮಾಡಿದ್ದೀನಿ, ಇಷ್ಟೇನೋ ಆಗಿದೆ. ಸೊ ಇದನ್ನು ಇವಾಗ ಎತ್ತಿಡ್ತೀನಿ, ಮತ್ತು ಆ ದಿನ ಎಲ್ಲ ಮೆಸ್ಸಪ್ ಆಗೋದು ಬೇಡ. ಸೊ ಎತ್ತಿಡ್ತೀನಿ. ನೆಕ್ಸ್ಟ್ ಊಟಕ್ಕೆ ಏನ ಕರಿ ಹಚ್ಚು, ಒಂದು ಮಾತಾಡ್ಸ. ಓಕೆ ಗೈಸ್, ಊಟ ಮಾಡಿ ಸಿಗ್ತೀನಿ. ಊಟಕ್ಕೆ ಇವತ್ತಿದೆ ತರಕಾರಿ ಸಾಂಬಾರು, ಆಮ್ಲೆಟ್. ಸೊ ಊಟ ಎಲ್ಲ ಆದಮೇಲೆ ನಮ್ಮ ರೂಮಿಂದ ಮತ್ತು ತಂಗಿ ರೂಮಿಂದೆಲ್ಲ ನಮ್ಮದು ಇದು ಸ್ಕ್ರೀನ್ ಹ್ಯಾಂಗ್ ಮಾಡೋದೆಲ್ಲ ಕಟ್ಟಾಗಿತ್ತು. ಅದನ್ನು ಒಂದು ಸರಿ ಮಾಡಿಸೋಣ ಅಂತ ನಾವು ಎಷ್ಟು ದಿನ ಅಂದ್ಕೊಳ್ತಾ ಇದ್ದೆ. ಬಟ್ ಫೈನಲಿ ಕರ್ಣನ್ ಬರ್ಡೇ ಇಸ್ ರೈಟ್ ಟೈಮ್ ಅಂತ ಅಂದ್ಕೊಂಡು ಅಂತೂ ಫೈನಲಿ ಅವ್ರು ಸಿಕ್ಕಿದ್ರು. ಫೈನಲಿ ನಾವು ಅವ್ರನ್ನ ಕರೆಸಿ ಮಾಡಿಸ್ತಾ ಇದ್ದೀವಿ. ಅದು ಒಂದು ಆಗೋಗ್ಬಿಡ್ಲಿ ಅಂತ, ಯಾಕಂದರೆ ಗೆಸ್ಟ್ ಎಲ್ಲ ಬರ್ತಾರಲ್ಲ ಮನೆಗೆ, ಚೆನ್ನಾಗಿ ಕಾಣಿಸಲ್ಲ. ನಾನು ಇಷ್ಟು ದಿನ ಅದನ್ನೇನು ಮಾಡ್ತಾಯಿದ್ದೆ ಅಂದರೆ, ಕರ್ಣ ಮಲ್ಗಲ್ಲ ಆ್ಯಕ್ಚುಲಿ, ಲೈಟೆಲ್ಲ ಬಂದರೆ ನೋಡ್ಬೋದು ನೀವು. ಡೇ ಟೈಮಲ್ಲಿ ಇಷ್ಟು ಲೈಟ್ ಬರುತ್ತೆ ನಮ್ಮ ರೂಮಲ್ಲಿ, ನಮ್ಮ ರೂಮಿಗೆ ಡೈರೆಕ್ಟ್ ಸನ್ಲೈಟ್ ಬರುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಬೆಡ್ಶೀಟ್ ಎಲ್ಲ ಡೈರೆಕ್ಟ್ ಕಿಟಕಿಗೆ ಹ್ಯಾಂಗ್ ಮಾಡಿ ಅವನ್ನೆಲ್ಲ ಮಲಗಿಸ್ತಾ ಇದ್ದೆ. ಈಗ ಫೈನಲಿ ಸ್ಕ್ರೀನ್ ಹಾಕಿದ್ವಿ ಲಾಸ್ಟ್ ಕರ್ಣಂಗೆ ಬರ್ಡೇ ಟೈಮಲ್ಲಿ. ಅವ್ರು ಹಾಕ್ಕೊಟ್ಟೋದು. ಆ್ಯಕ್ಚುಲಿ ನಮ್ಮ ಓನರ್ ಕರೆಸಿದ್ರು ಅವ್ರ ಮನೆಗೆ, ಹಾಗೆ ನಮ್ಮ ಮನೆಗೂ ನಾನು ತುಂಬ ದಿನದಿಂದ ಅವ್ರಿಗೆ ಹೇಳಿದ್ದೆ ನಿಮ್ಮ ಮನೆಗೆ ಬಂದಾಗ ನಮ್ಮ ಮನೆಗೆ ಕಳಿಸಿ ಅಂತ. ಫೈನಲಿ ಅವರು ಕಳಿಸ್ಕೊಟ್ರು, ಮಾಡಿಸಿದ್ವಿ. ಇದೆಲ್ಲ ಆದಮೇಲೆ ನನಗೊಂದು ಪ್ಲ್ಯಾನ್ ಬಂತು. ಅಂದರೆ ಕರ್ಣನ್ ಬರ್ಡೇಗೆ ಒಂದು ವಿಶ್ ಮಾಡಿ ಬರೆಯೋ ಥರ ಒಂದು ಬೋರ್ಡ್ ಮಾಡೋಣ, ಎಲ್ಲ ಬೆಸ್ಟ್ ವಿಶಸ್ ಥರ ಬೋರ್ಡ್ ಮಾಡೋಣ. ಅದನ್ನ ನಾನೇ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ಮಧ್ಯಾಹ್ನ ಟೈಮಲ್ಲಿ. ಊಟ ಎಲ್ಲ ಆದಮೇಲೆ ಇದು ಸ್ಕ್ರೀನೆಲ್ಲ ಹಾಕಿ ಹೋದ್ಮೇಲೆ ಅಂತೂ ಮನೇಲಿ ಅಭಿನೂ ಇದ್ದ ದಿನ. ನಂಗೆ ಎಕ್ಸಾಕ್ಟ್ಲಿ ಯಾವ ವಾರ ಅಂತ ನೆನ್ಪು ಬರ್ತಾ ಇಲ್ಲ, ಬಟ್ ಬರ್ಡೇ 1 or 2 ಡೇ ಬಿಫೋರ್ದಿದು ಅಷ್ಟೇ. ಸೊ ಎಲ್ಲ ಮನೇಲಿದ್ದು ಅಂಕಲು ಬಂದಿದ್ದರು. ನಾವು ಅದಕ್ಕೋಸ್ಕರ ಅದನ್ನು ರೆಡಿ ಮಾಡ್ತಾಯಿದ್ದೆ, ಕಾರ್ಡ್ಬೋರ್ಡ್ ಶೀಟ್ ಥರ ಅದ್ರಲ್ಲಿ ಬರೆಯೋಣ
ಅಂತ ನೋಡ್ಬೋದು ನೀವು ಇಲ್ಲಿ. ತಂಗಿನೂ ಎಲ್ಲ ಹೆಲ್ಪ್ ಮಾಡಿಕೊಟ್ರು, ತಮ್ಮ ತಂಗಿ ಎಲ್ಲ. ಬಟ್ ಆಲ್ಮೋಸ್ಟ್ ಇದ್ರಲ್ಲಿ ನಂದು ಎಫರ್ಟ್ ಹಾಕಿ ನಾನು ಮಾಡಿದ್ದೆ. ಯಾಕಂದರೆ ಬೆಳಿಗ್ಗೆ ತಂಗಿ ತುಂಬ ಹೆಲ್ಪ್ ಮಾಡಿದ್ಲು, ಅವಳಿಗೂ ಪಾಪ ಟಯರ್ಡ್ ಆಗಿತ್ತು, ಎಲ್ಲರಿಗೂ ಟಯರ್ಡ್ ಆಗಿತ್ತು, ಎಲ್ಲರೂ ಬ್ಯುಸಿ ಇದ್ವಿ. ನೋಡ್ಬೋದು ನಾನು ಈ ಥರ ರಟ್ಟಿನ ಮಿಡ್ಲಲ್ಲಿಟ್ಟು ಆ ಕಡೆ ಈ ಕಡೆ ಈ ಥರ ಚಾರ್ಟನ್ನು ಹಾಕಿ ಸ್ಟ್ಯಾಪ್ಲರ್ ಮಾಡಿಬಿಟ್ಟೆ. ಯಾಕಂದರೆ ಗಮ್ ಹಾಕಿದ್ದೀನಿ, ಬಟ್ ಅದು ತುಂಬ ಹಾರ್ಡ್ ರಟ್ಟಾಗಿರೋದ್ರಿಂದ ಅಷ್ಟು ಗಮ್ ಅಂಟ್ಕೊಳ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಸ್ಟ್ಯಾಪ್ಲರ್ ಮಾಡಿಬಿಟ್ಟೆ. ಅದು ಈಸಿಯಾಗಿ ಕನೆಕ್ಟ್ ಆಯಿತು. ಅದ್ರ ಮೇಲೆ ಈ ಥರದೆಲ್ಲ ಸ್ಟಿಕ್ಕರ್ಸ್, ಈ ಥರ ಸ್ಟಿಕ್ ಆನ್ ಇರುತ್ತಲ್ವ, ಅದ್ರಲ್ಲಿ ಬರೆದು ಅಣಿಸೋ ಥರ ಪ್ಲ್ಯಾನ್ ಇತ್ತು ನಂದು. ಬಟ್ ಅನ್ಫಾರ್ಚುನೇಟ್ಲಿ ಬರ್ಡೇ ದಿನ ಜಾಸ್ತಿ ಜನ ಬರ್ತಿಲ್ಲ, ಸ್ವಲ್ಪ ಜನ ಬರೆದು ನಾನು ತುಂಬ ಜನ ಎಕ್ಸೆಪ್ಟ್ ಮಾಡಿದ್ದೆ ಬರಿಬೋದಂತ. ಬಟ್ ಏನೋ ಪಾಪ ಕೆಲವರಿಗೆ ಬ್ಯುಸಿ, ಅವ್ರವ್ರದ್ದೇ ಇದರಲ್ಲಿದ್ದರು. ಆ ದಿನ ಸ್ವಲ್ಪ ಬರೀಲಿಕ್ಕೆ ಸ್ವಲ್ಪ ಕಮ್ಮಿ ಆಯಿತು ಜನ. ಬಟ್ ಎನಿವೇಸ್ ಬರೆದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು. ತುಂಬ ಜನ ಬರೆದಿದ್ರು, ಅವ್ರಿಗೆ ಥ್ಯಾಂಕ್ಸು. ನಂಗೆ ಖುಷಿ ಆಯಿತು. ನಾನು ಅದನ್ನು ಹಾಗೆ ಇಟ್ಕೋಬೇಕು ಅಂತಲೇ ಇಟ್ಟಿರೋದು. ಅಂದರೆ ಇದನ್ನೆಲ್ಲ ನಾನು ನೆಕ್ಸ್ಟ್ ಕರ್ಣಂಗೆ ತೋರಿಸ್ಬೋದು. ಅವ್ನು ದೊಡ್ಡವನಾದ್ಮೇಲೆ ಅವನು ನೋಡಿದರೆ ಖುಷಿ ಪಡ್ತಾನೆ ಅನ್ನೋದು ರೀಸನಿಗೆ ನಾನು ಎಫರ್ಟ್ ಹಾಕಿ ಇವನ್ನೆಲ್ಲ ಚಿಕ್ಕ ಚಿಕ್ಕ ಥಿಂಗ್ಸನ್ನು ಮಾಡಿದ್ದೀನಿ. ನಾನು ದೊಡ್ಡದಾಗೇನೂ ಮಾಡಲಿಲ್ಲ, ಬಟ್ ಸ್ಮಾಲ್ ಥಿಂಗ್ಸ್ ಮೇಕ್ಸ್ ಮೀ ಹ್ಯಾಪಿ ಅಂತ ಹೇಳೋ ಥರ ನನಗೆ ಈ ಥರ ಸ್ಮಾಲ್ ಥಿಂಗ್ಸಲ್ಲಿ ತುಂಬ ಹ್ಯಾಪಿ ಸಿಗುತ್ತೆ. ನನಗೆ ಇಷ್ಟ ಆ ಥರ ಮಾಡೋದು, ಯಾರಿಗಾದ್ರೂ ಖುಷಿ ಕೊಡೋದು, ಈ ಥರ ಸರ್ಪ್ರೈಸ್ ಮಾಡೋದು, ಅದೆಲ್ಲ ಸ್ವಲ್ಪ ಜಾಸ್ತಿ ನನಗಿಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನೇ ಮಾಡ್ತಾಯಿದ್ದೆ. ಕರ್ಣನೂ ಕೂತ್ಕೊಂಡು ನೋಡ್ತಾ ಇದ್ದೆ. ಈ ವಿಡಿಯೋ ನೋಡಿ ನೆಕ್ಸ್ಟ್ ಕರ್ಣ ದೊಡ್ಡವನಾದ್ಮೇಲೆ ಅವ್ನು ಕೂತ್ಕೊಂಡು ಈ ವಿಡಿಯೋ ನೋಡಿದಾಗ ಅವನಿಗೂ ಫುಲ್ ಖುಷಿ ಆಗುತ್ತೆ ಅನ್ನೋ ಥರ ನನಗೆ ಹೋಪ್. ಯಾಕಂದರೆ ನಾವು ಚಿಕ್ಕವರಿರುವಾಗ ಏನು ನಮ್ಮದಷ್ಟು ಮೆಮೊರೀಸ್ ಇಲ್ಲ, ಅಂದರೆ ನಮ್ಮದು ತುಂಬ ಕಮ್ಮಿ ಇದೆ. ನಮ್ಮದು ಫೋಟೋಸು ತುಂಬ ರೇರ್ ಇದೆ ಇಲ್ಲ ಅಂತ ಇಲ್ಲ, ಅದೇ ಬಟ್ ತುಂಬ ಚಿಕ್ಕವರಿರೋ ಫೋಟೋ ಇಲ್ಲ. ಆಲ್ಮೋಸ್ಟ್ ಒಂದು ಏಜಿಗೆ ಬಂದಾಗ 3-4 ಇಯರ್ ಇದ್ದೆಲ್ಲ ಫೋಟೋಸ್ ಎಲ್ಲ ಇದೆ ನಮ್ಗೆ. ಇವಾಗ ಅದು ನೋಡಿದಾಗ ಅದೇ ತುಂಬ ಖುಷಿ ಕೊಡುತ್ತೆ ಆ್ಯಕ್ಚುಲಿ. ವಾವ್, ಇದು ಇಷ್ಟಾದರೂ ಇದೆಯಲ್ಲ ಅಂತ ನಾನು ಅಂದ್ಕೊಳ್ಳೋದೇನೆಂದರೆ ನನ್ನ ಮಗನಿಗೆ ತುಂಬ ಸಿಗಲಿ, ಅವನದೆಲ್ಲ ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಟರೆ ಇವಾಗ ಅವ್ನು ದೊಡ್ಡವನಾದ್ಮೇಲೆ ನೋಡೋ ಗ್ಯಾರಂಟಿ ಅವ್ನಿಗೆ ತುಂಬ ಖುಷಿ ಆಗುತ್ತೆ ಅನ್ನೋ ಥರ ನನಗಿಷ್ಟ. ಅದಕ್ಕೋಸ್ಕರ ನನಗೆ ಈ ಮೂಮೆಂಟ್ಸನ್ನು ಕ್ಯಾಪ್ಚರ್ ಮಾಡೋದು, ಮೆಮೊರೀಸ್ ಕ್ರಿಯೇಟ್ ಮಾಡೋದು, ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ನನಗೆ. ಅದಕ್ಕೋಸ್ಕರ ನಾನೆಲ್ಲ ಮಾಡಿ ಇವಾಗ ಇಡ್ತಾಯಿದ್ದೀನಿ. ಈ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಲಿಕ್ಕೆ ನಂದು ಮೇಯ್ನ್ ರೀಸನ್ ಅದೇ. ನನಗಂತೂ ಯೂಟ್ಯೂಬಿಂದ ಏನು ಒಂದು ರೂಪೀಸ್ ಬಂದಿಲ್ಲ ಇಷ್ಟರೊಳಗೆ. ಇನ್ನು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬರಲ್ಲ. ಅಂದರೆ ತುಂಬ ಅದಕ್ಕೆ ಎಫರ್ಟ್ ಹಾಕ್ಬೇಕು. ಬರಬೇಕಂದ್ರೆ ನಾನೇನು ತುಂಬ ಮಾಡಿ ನಂಗೆ ಬಂದಿಲ್ಲ ಅಂತ ಹೇಳ್ತಾ ಇಲ್ಲ, ನನ್ನ ಎಫರ್ಟ್ ಇಲ್ಲ ಆಬ್ವಿಯಸ್ಲಿ. ಅದು ನಾನು ಜಾಸ್ತಿ ಎಫರ್ಟ್ ಹಾಕಲಿಲ್ಲ, ಬರಲಿಲ್ಲ. ನನಗೆ ಅಮೌಂಟ್ ಅದೆಲ್ಲ ಸೆಕೆಂಡ್ರಿ, ನನಗೆ ಅದೆಲ್ಲ ಬೇಡ ಆ್ಯಕ್ಚುಲಿ. ಇದರಿಂದ ನನಗಿದು ನೆಕ್ಸ್ಟ್ ಅಂದರೆ ಇವಾಗ ಫ್ಯೂಚರಲ್ಲಿ ನನಗೆ ಇದೆಲ್ಲ ಮೆಮೊರೀಸ್ ಇರಬೇಕು ಅನ್ನೋ ರೀಸನ್ಗೆ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಮತ್ತು ನನ್ನನ್ನು ಪ್ರೀತಿಸೋರು ಕೆಲವರೆಲ್ಲ ವೀಡಿಯೋ ನೋಡ್ತಾರಲ್ಲ, ಅವರಿಗೋಸ್ಕರ ಮಾಡ್ತಾ ಇರೋದು ಅಷ್ಟೇ, ಬಿಟ್ಟರೆ ಮತ್ತು ಬೇರೆ ಏನು ರೀಸನ್ ಇಲ್ಲ. ಅದಕ್ಕೋಸ್ಕರ ಎಷ್ಟೇ ಲೇಟ್ ಆದರೂ ಕೂಡ ಅಪ್ಲೋಡ್ ಮಾಡ್ತಾ ಇರೋದು. ಕರ್ಣ ನೋಡ್ಬೋದು ತುಂಬ ರಗಳೆ ಮಾಡ್ತಾ ಇದ್ದ. ಅಂದರೆ ಇದು ಮಾಡೋಗಿ ಬಿಡ್ತಾನೆ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಪೆಸಿಫೈಯರ್ ಕೊಟ್ಟಿದ್ದೆ ಅವನಿಗೆ. ಇಲ್ಲಾಂದರೆ ನಾನು ಯೂಶ್ವಲಿ ಪೆಸಿಫೈಯರ್ ತುಂಬ ಅವಾಯ್ಡ್ ಮಾಡ್ತಾಯಿದ್ದೀನಿ. ಚಿಕ್ಕವನಿರೋಗಿ ಸ್ವಲ್ಪ ಜಾಸ್ತಿ ಕೊಡ್ತಾಯಿದ್ದೆ. ಬಟ್ ಇವಾಗ ಟೀತಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆಯಲ್ಲ, ಇವಾಗ ಕೊಡಬಾರ್ದು ಅಂತ ಗೊತ್ತು ನನಗೆ. ನಾನು ಕೊಡೋಲ್ಲ ಜಾಸ್ತಿ. ಮಲ್ಗೋ ಟೈಮಲ್ಲಿ ಮಾತ್ರ ಅವನಿಗೆ ಬ್ರೆಸ್ಟ್ ಫೀಡಿಂಗ್ ಇಲ್ಲದೆ ಇರೋ ರೀಸನಿಗೆ ನಾನು ಚೂರು ಮಲ್ಗೋ ಟೈಮಲ್ಲಿ ಕೊಡ್ತೀನಿ, ಇಲ್ಲ ತುಂಬ ಹಠ ಮಾಡಿದಾಗ ಕೊಡ್ತೀನಿ ಅಷ್ಟೇ, ಇಲ್ಲಾಂದರೆ ಕೊಡೋಲ್ಲ. ಸ್ವಲ್ಪ ಡೆಕೋರೇಷನ್ ಇರಲಿ ಅಂತ ಸ್ವಲ್ಪ ಸ್ಮೈಲೀಸ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೆ. ಅಚ್ಚೊತ್ತು ಸ್ವಲ್ಪ ಕ್ಯಾಪ್ಚರ್ ಮಾಡಲಿಕ್ಕೆ ಹೇಳಿದ್ದೀನಿ. ಸೊ ಅವಳು ಮಾಡ್ತಾಯಿದ್ಲು. ನಂದು ಫುಲ್ ಮೆಸ್ಸಿ ಹೇರ್ ಎಲ್ಲ ಆಗಿಬಿಟ್ಟಿದೆ, ಯಾಕಂದರೆ ಬೆಳಗ್ಗೆಯಿಂದ ಕೆಲಸ ಆಗಿತ್ತು. ಸೊ ಇವತ್ತು ನಾನು ಜಾಸ್ತಿ ಅಪ್ಲೋಡ್ ಮಾಡ್ತಾಯಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಬಿಕಾಸ್ ತುಂಬ ಲಾಂಗ್ ಆಗುತ್ತೆ. 14 ಮಿನಿಟ್ಸ್ ಹತ್ರ ಆಗ್ತಾ ಬಂತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಬರ್ಡೇ ದಿನ ಎಲ್ಲ ಏನೆಲ್ಲ ಆಗಿದೆ ನಾನು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಅದನ್ನೆಲ್ಲ ನಾನು ಶೇರ್ ಮಾಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಸೊ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಶ್ಯೂರ್ ಆಗಿ ತುಂಬ ಚೆನ್ನಾಗಿರೋದೆಲ್ಲ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ನೆಕ್ಸ್ಟ್ ವಿಡಿಯೋನ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋಕ್ಕೆ. ಸೊ ಬಾಯ್.